ಕಾನೂನು ಸಚಿವರು. ಬ್ರೇಕ್ನ ನಂತರ ವಿಶೇಷ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ. ಶಿವಮೂರ್ತಿ ಅವರು ಉತ್ತರವನ್ನು ನೀಡಬೇಕಾಗಿದೆ. ಹಲವಾರು ಪ್ರಶ್ನೆಗಳು ನಿಮ್ಮ ಮುಂದೆ ಇದೆ. ಒಂದು, ವಿಧೇಯಕಗಳು ಚರ್ಚೆಯೇ ಆಗದೆ ಅಂಗೀಕಾರ ಮಾಡ್ಕೊಂಡು ಹೋಗಿದ್ದು. ಇನ್ನೊಂದು, ಪೂರಕ ಅಂದಾಜುಗಳದು. ದತ್ತ ಅವರು ಹೇಳಿದ್ರು 3,500 ಕೋಟಿ ರೂಪಾಯಿ ಜನರ ಜೇಬಿನ ಹಣ. ಏನಿದು? ಯಾವ ಸಂಸ್ಕೃತಿ? 2 ವಾರ ಅಧಿವೇಶನ ನಡೆಸ್ತಕ್ಕಂಥ ಮೊದಲೇ ಕಾಲ ನಿಗದಿದೆ. ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ತೀರ್ಮಾನ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷ ಏಕಮುಖವಾಗಿ ತೀರ್ಮಾನ ಮಾಡಲ್ಲ. ಇದೆಲ್ಲರ ಸಹಕಾರದಿಂದ ಬಿಜೆಪಿಯವರು, ಜನತಾದಳದವರು ಎಲ್ಲರೂ ಸೇರಿ ತೀರ್ಮಾನ ಮಾಡ್ತಕ್ಕಂಥದ್ದು. ಬೇಕಾದ್ರೆ 1 ತಿಂಗಳನ್ನ 1 ವಾರವನ್ನು ಎಕ್ಸ್ಟೆಂಡ್ ಮಾಡಿ ಅಂತೇಳಿ ಸಹಕಾರ ಕೊಟ್ಟರೆ ನಡೆಸಲಿಕ್ಕೆ ಅವ್ರು ತಯಾರಿದ್ರು, ಯಾರು ಮಾನ್ಯ ಸಭಾಧ್ಯಕ್ಷರು. ಆದ್ರೆ ಕೆಲವಾರು ವಿಚಾರಗಳು ತಾವು ವಿಚಾರ ಅತಿ ಸೂಕ್ಷ್ಮ ವಿಚಾರಗಳನ್ನ ಚರ್ಚೆ ಮಾಡಲೇಬೇಕಾಗ್ತದೆ. ಕೆಲವಾರು ಹಾಗೆ ಮುಗಮಾಗಿ ದೊಡ್ಡ ದೊಡ್ಡ ವಿಚಾರ ಶಾಸನ ಮಾಡ್ತೀವಿ ಅಂತ ಹೇಳಿದ್ರೆ ದೇರ್ ಆರ್ ಮೈನ್ಯೂಟ್ ಪಾಯಿಂಟ್ಸ್ ವಿಚ್ ಆರ್ ಲೆಫ್ಟ್ ಔಟ್. ದಟ್ ಇಸ್ ಕಾಲ್ಡ್ ಎ ಸೋಷಿಯಲ್ ಜಸ್ಟಿಸ್. ಇಂಥ ವಿಚಾರಗಳ ಬಗ್ಗೆ ಮಾತಾಡಬೇಕು. ಈ ಮೀನು ಹಿಡಿತಕ್ಕಂಥವ್ರು ಇದ್ದಾರೆ ಸರ್, ಹಂದಿ ಸಾಕ್ತಕ್ಕಂಥವ್ರು ಇದ್ದಾರೆ, ಕೋಳಿ ಸಾಕ್ತಕ್ಕಂಥವ್ರು ಇದ್ದಾರೆ, ಎಮ್ಮೆ ಸಾಕ್ತಕ್ಕಂಥವ್ರು ಇದ್ದಾರೆ, ಗೌಳಿಗಳು, ಆಮೇಲೆ ದನ ಸಾಕ್ತಕ್ಕಂಥವ್ರು ಇದ್ದಾರೆ. ಇವೆಲ್ಲವೂ ಸೇರಿ ಇಂಥ ಸಂಸ್ಕೃತಿ ಇರ್ತಕ್ಕಂಥ ಬೇರೆ ಬೇರೆ ಇವೆಲ್ಲವೂ ನಮ್ಮ ಸಂಸ್ಕೃತಿಯ ಪ್ರತೀಕಗಳು. ಇವಕ್ಕೆಲ್ಲ ಏನೇನು ಕೊಡಬೇಕು? ಪ್ಯಾಕೇಜಸ್ ಕೊಡಬೇಕು, ಹಣ್ಣು ತಯಾರು ಮಾಡ್ಕೊಂಡು ಹೂ ತಯಾರು ಮಾಡ್ತಕ್ಕಂಥದ್ದು. ಆದರೆ ಇದರ ಜೊತೆಗೆ ನಾವು ಇವರಿಗೆಲ್ಲ ಸರಿಪಡಿಸ್ಬೇಕಂತ ಹೇಳಿದ್ರೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರಿಗೆ ತರಬೇತಿ ಕೊಡೋದ್ರ ಮೂಲಕ ಹಣವನ್ನು ತೊಡಗಿಸ್ಬೇಕು. ಈಗ 3,500 ಕೋಟಿ ಹಾಗೆ ಪಾಸ್ ಮಾಡೋಕ್ಕಾಗ್ತದಾ? ಅದಕ್ಕೆ 3,500 ಕೋಟಿಯನ್ನು ಒಳಗೊಂಡಂತೆ ಮಾನ್ಯ ಮುಖ್ಯಮಂತ್ರಿಗಳು ಎಳೆಯಾಗಿ ಬಿಡಿಸಿದರು. ಅವರು ಯಾವ್ಯಾವ ಇಲಾಖೆಗೆ, ಯಾವ್ಯಾವ ಪ್ರದೇಶಕ್ಕೆ, ಯಾವ್ಯಾವ ಭಾಗಕ್ಕೆ. ಬಟ್ ಒಂದೇನಂದ್ರೆ ಮುಖ್ಯಮಂತ್ರಿಗಳು ಯಾವ ಭಾಷೆಗೆ ಇಲ್ಲಿ ನೀವು ಹೇಳ್ತೀರ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ. ಉತ್ತರ ಕರ್ನಾಟಕ ಪೂರಕ ಅಂದಾಜಿನ ಉತ್ತರ ಎಕ್ಸಾಕ್ಟ್ಲಿ ಅಂದಾಜು ಬಗ್ಗೆ ಚರ್ಚೆ ಏನಾಯ್ತು? ಎಳೆಯಾಗಿ ಅಂಕಿಅಂಶಗಳು ಉತ್ತರ ಕರ್ನಾಟಕದ್ದು 3,500 ಕೋಟಿ ಪೂರಕ ಅಂದಾಜಿನ ಬಗ್ಗೆ ಒಂದು ಸಾಲಿನ ಚರ್ಚೆಯೂ ಕೂಡ ಆಗಲಿಲ್ಲ. ಯಾವ ಕಾರಣಕ್ಕೂ ಕರ್ನಾಟಕ ಗೊತ್ತಾಗ್ಲಿಲ್ಲ, ಅಂಗೀಕಾರ ಗೊತ್ತಾಗ್ಲಿಲ್ಲ. ಯಾವುದು 3,500 ಕೋಟಿ ಅದನ್ನೇ 3,500 ಕೋಟಿ ಸೇರಿನೇ ಉತ್ತರ ಕೊಡಿ. ಮಾತಾಡ್ತೀರಿ? ಮನಸ್ಸೇ ಇರಲಿಲ್ಲ ನೋಡಿ. 3,500 ಕೋಟಿ ರೂಪಾಯಿದು ಮನಸ್ಸೇ ಇರಲಿಲ್ಲ. ಉತ್ತರ ಕರ್ನಾಟಕದ ಚರ್ಚೆ ಬೇರೆ. ಹಂಗಾರೆ 3,500 ಕೋಟಿ ರೂಪಾಯಿ ಇಲ್ಲಿ 3,500 ಕೋಟಿ ಮಾಡ್ಲಿಕ್ಕೆ ಬಂದಿರೋದಿಲ್ಲ. ಉತ್ತರ ಕರ್ನಾಟಕ ಒಂದು ವೇಳೆ ಉತ್ತರ ಹೌದು ದರ್ಥ ಪಾಯಿಂಟ್ ಉತ್ತರ ಕರ್ನಾಟಕದ ಕುರಿತ ಚರ್ಚೆಗೆ ಉತ್ತರ ಕೊಟ್ಟಿದ್ರಲ್ಲಿ ಪೂರಕ ಅಂದಾಜಿನ ಚರ್ಚೆ ಇತ್ತು, ಉತ್ತರ ಇತ್ತು ಅನ್ನೋದಾದ್ರೆ 3,500 ಕೋಟಿ ಪೂರ್ತಿ ಕೂಡ ಉತ್ತರ ಕರ್ನಾಟಕಕ್ಕೆ ಖರ್ಚು ಮಾಡ್ತಾ ಇದ್ದೀರಾ? ಅದು ಕೂಡ ಪ್ರಶ್ನೆ. ಇಲ್ಲಿ ಈ ಸುವರ್ಣಸೌಧದಲ್ಲಿ 3,500 ಕೋಟಿಯನ್ನ ಭಾಗಕ್ಕೆ ಅಂತ ಸಮಗ್ರ ಪೂರಕ ಅಂದಾಜು ಬಗ್ಗೆ ಈ ಭಾಗ ಶಾಸಕರು ಮಾತಾಡಲಿಲ್ಲ, ಆ ಭಾಗ ಶಾಸಕರು ಮಾತಾಡಿದ್ದಾರೆ. ಎಲ್ಲ ಶಾಸಕರು ಮಾತನಾಡಿದ್ದಾರೆ. ಈಗ 3,500 ಕೋಟಿ ರೂಪಾಯಿ ಪೂರಕ ಅಂದಾಜು ಇಡುವಾಗ ಸರ್ಕಾರದ ಒಂದು ಜವಾಬ್ದಾರಿ ಇದೆ. ಯಾವ್ಯಾವ ಬಾಬತಲ್ಲಿ ಯಾತ ಖರ್ಚು ಮಾಡ್ತಾ ಇದೀವಿ, ಅದಕ್ಕೇನ್ ಕಾರಣ ಅಂತ ಸರ್ಕಾರ ರಾಜ್ಯಕ್ಕೆ ಉತ್ತರ ಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ತಾವು ಬೇರೆ ಇಶ್ಯೂಗಳನ್ನ ನಾವು ಆ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಮಾಡಬೇಕು. ಅವರು ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ಬೇಕಾಗುತ್ತೆ. ವಿರೋಧ ಪಕ್ಷಗಳದ್ದು ಕೂಡ ಜವಾಬ್ದಾರಿ ಇದೆ. ನೀವು ಬಾವಿಗಿಳಿದು ಧರಣಿ ಮಾಡ್ತಾ ಇದ್ರಿ. ಸುರೇಶ್ ಕುಮಾರ್ ಶಿವಮೂರ್ತಿ ಅವರ ಪಾಯಿಂಟ್ ಈ ವಿಚಾರದ ಬಗ್ಗೆ ತಾವೇನೋ ಕೇಳಿದಿರಾ? ಯಾವ ವಿಚಾರ ಇದನ್ನು ಬಿಟ್ಬಿಟ್ಟು ತಾವು ಬೇರೆ ವಿಚಾರ ಕೇಳಿದ್ರಿ. ಈ ವಿಷಯದಲ್ಲಿ ತಾವು ಮೆಕ್ಕೆಜೋಳದ ಬಗ್ಗೆ ಕೇಳಲಿಲ್ಲ, ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಸಂಬಂಧ ಒಂದು ನಿಮಿಷ. ದತ್ತ ಅವರೇ, ಅವ್ರು ಹೇಳಿದ ಮಾತು ಸರಿ ಇದೆ. ವಿರೋಧ ಪಕ್ಷಗಳು ಧರಣಿ ಮಾಡ್ತಾ ಕೂತ್ಬಿಟ್ರೆ ಯಾವ ಚರ್ಚೆ ಆಗುತ್ತೆ? ಈ ವಿಷಯದಲ್ಲಿ ಹೇಳ್ತೀನಿ, ಪೂರಕ ಅಂದಾಜುಗಳ ಮೇಲೆ, ಬೇಡಿಕೆ ಮೇಲೆ ನಾವು ಚರ್ಚೆ ಮಾಡಬೇಕಾಗಿದ್ದಾಗ ನಾನು ಆ ವಿಷಯದಲ್ಲಿ ಮಾತ್ರ ಸುರೇಶ್ ಕುಮಾರ್ ಅವರ ಪಕ್ಷದ ನಿಲುವನ್ನು ನಾನು ಖಂಡಿತ ಒಪ್ಪೋದಿಲ್ಲ. ಏಕೆಂದರೆ ಇವರು ಈ ಕಳಂಕಿತ ಸಚಿವರುಗಳ ವಿಷಯ ತಗೊಂಡು ಆ ಬಾವಿ ಗಿಳಿಯುವಂಥದ್ದಿತ್ತಲ್ಲ, ಅದಕ್ಕಿಂತ ಪ್ರಾಮುಖ್ಯವಾಗಿದ್ದರೂ 3,500 ಕೋಟಿ ರೂಪಾಯಿಗಳ ಜನರ ಬೊಕ್ಕಸದ ಹಣನ ಈ ಸರ್ಕಾರ ಸರಿಯಾಗಿ ವಿನಿಯೋಗ ಮಾಡ್ತಿದೆಯೋ ಸರಿಯಾಗಿ ವಿನಿಯೋಗ ಮಾಡ್ತಿಲ್ವೋ ಅನ್ನೋದನ್ನ ಹಿಡ್ಕೊಂಡು ಸರ್ಕಾರ ನಾವು ಪಾಠ ಕಲಿಸ್ಬೋಯ್ತು. ಕಳಂಕಿತ ಶಾಸಕರ ಇಶ್ಯೂನ ಮೈಸೂರಲ್ಲಿ ತಗೋಬಹುದು, ಬೆಂಗಳೂರಲ್ಲಿ ತಗೋಬಹುದು. ಕಳಂಕಿತರ ಶಾಸಕರು ಎಲ್ಲಿಲ್ಲ, ಬಿಜೆಪಿಯಲ್ಲೂ ಇದ್ದಾರೆ, ಒಂದು ನಿಮಿಷ ಆ ವಿಷಯಕ್ಕೆ ಬರ್ತಾನೆ. ಅಂದ್ರೆ ಇವ್ರು ಹೇಳಿದ್ರಲ್ಲ
ಯಾಕೆ ಸರ್? ಅಲ್ಲ, ಉತ್ತರ ಕೊಡುವ ಸ್ಥಾನ ಸುರೇಶ್ ಕುಮಾರ್ ಅವರು ಇದ್ದಾರೆ ಈಗ. ಕ್ವಾಂಟಿಟಿ ಕ್ವಾಲಿಟಿ ಅನ್ನೋ ಪದಾನ ಹೇಗೆ ಬಳಸಿರೋ ಹಾಗೆ ನಾನು ಹೇಳ್ತೀನಿ, ಪ್ರಯಾರಿಟಿ ಅನ್ನೋದು ಒಂದು ಇಟ್ಕೋಬೇಕಾಗಿತ್ತು Exactly, BJP. exactly. ಹಾಗಾಗಿ ಕಳಂಕಿತ ಸಚಿವರದ್ದು ಪ್ರಯಾರಿಟಿ ಇಶ್ಯೂ ಅಲ್ಲ, ಅದನ್ನ ನೀವು ಆಮೇಲೆ ಮಾಡ್ಕೊಳ್ಳಿ, ಬೀದಿ ಒಳಗೆ ಗಲಾಟೆ ಮಾಡ್ಕೊಳ್ಳೋಣ, ಬೇಕಾದ್ರೆ ಬೆಂಗಳೂರು ಅಧಿವೇಶನದಲ್ಲಿ ಮಾಡೋಣ. Exactly. ಈ ಪೂರಕ ಅಂದಾಜುಗಳ ಬೇಡಿಕೆ ಮೇಲೆ ಸರ್ಕಾರನ ಹಿಡಿದು ಜಗ್ಗಿಸಿ ನಮ್ಮ ರೈತರ ಜನರ ತೆರಿಗೆ ಹಣ ಏನು ಮಾಡ್ತಾ ಇದ್ದೀರಿ ಅಂತ ಜಗ್ಗಿಸುವಂತ ಅವಕಾಶನ ತಪ್ಪಿಸ್ಕೊಳ್ಳೋಕೆ ಕಾರಣ ಬಿಜೆಪಿ. ಸುರೇಶ್ ಕುಮಾರ್ ಅವರು ಉತ್ತರವನ್ನು ಕೊಡುವಂತ ಸ್ಥಾನದಲ್ಲಿದ್ದೀರಿ, ಯಾಕಂದ್ರೆ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ ನಾವು. Yes, ಸರ್. ಖಂಡಿತ. ನೋಡಿ, ಕಳಂಕಿತ ಸಚಿವರು ಅವ್ರನ್ನ ಡಿಪೆಂಡ್ ಮಾಡ್ಕೊಳ್ತಾರೆ. ನೀವ್ ಯಾಕೆ ಡಿಪೆಂಡ್ ಮಾಡ್ಕೊಳ್ತೀರಾ? ನೀವು ಆರೋಗ್ಯ ಗೊತ್ತಲ್ಲ, ಕಳಂಕಿತ ಸಚಿವರು ಬಗ್ಗೆ ವಿಷಯ ಎದುರಾಗಕ್ಕೆ ಬೇಡ. ಇವರ ಹೋರಾಟ ಫಲ ಕೊಡ್ತು, ನಿಮ್ಗೊಂದು ಅವಕಾಶ. ಸುಮ್ಮನೆ ಈಗ ಎರಡರ ಮಧ್ಯೆ ತಾವಿದ್ದೀರಲ್ಲ. ಕಳಂಕಿತ ಸಚಿವರ ಬಗ್ಗೆ ನಾವು ಸಚಿವರಾಗುವ ಪ್ರಸ್ತಾಪ ಮೊದಲನೇ ದಿವಸನೇ ಮಾಡಬೇಕಾಗಿತ್ತು. ಅದು ಮಾಡ್ಲಿಲ್ಲ. ಎರಡು ಕಾರಣಗಳಿಂದ ನಾವು ಮಾಡಲಿಲ್ಲ. ಯಾಕೆ ಸರ್, ಕಬ್ಬು ನಿಲುವಳಿ ಬೆಳೆಗಾರರ ಸೂಚನೆ- ಒಂದು ಸಮಸ್ಯೆ ಇತ್ತು, ಕಬ್ಬು ಬೆಳೆಗಾರದ ಒಂದು ಸಮಸ್ಯೆ ಇತ್ತು. ಒಂದು ವರ್ಷದ ಹಿಂದೆ ನನಗೆ ಸುವರ್ಣಸೌಧಕ್ಕೆ ಬಂದಾಗಲಿಲ್ಲ ನನಗೆ ನೆನಪು ಬರೋದು ಆ ವಿಠಲಾರ ಭಾವಿದು. ಅವ್ರನ್ನೇ ನಾನು ಶ್ರಾದ್ದ ಮಾಡಕ್ಕೆ ನಾವು ಬರ್ತಾ ಇದ್ದೀವಿ ಅಂತ ನನಗೆ ಬಹಳ ಮನಸ್ಸಲ್ಲಿ ಅನಿಸುತ್ತೆ. ಒಂದು ವರ್ಷದಿಂದ ಕೊಟ್ಟಿದ್ದ ಭರವಸೆ ಈಡೇರಲಿಲ್ಲ. ಅದು ಒಂದು ಪ್ರಾಮುಖ್ಯತೆ ಇತ್ತು, ಅದಕ್ಕೆ ಉತ್ತರ ಬೇಕಾಗಿತ್ತು. ಮತ್ತೆ ಉತ್ತರ ಸಿಗ್ಲಿಲ್ಲ, ಸಮಾಧಾನ ಅಲ್ಲ, ಬೇರೆ ಪ್ರಶ್ನೆ. ಅದಕ್ಕೆ ಎರಡನೇದು, ನಾವೆಲ್ಲರೂ ಕೂಡ ಮಾತಾಡ್ತಾ ಇರಂಗೆ ಕರ್ನಾಟಕದ ಉತ್ತರ ಭಾಗದ ಬಗ್ಗೆ ಚರ್ಚೆ ನಡೀಬೇಕು, ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೀಬೇಕು, ಸರ್ಕಾರದಿಂದ ಉತ್ತರ ಪಡಿಬೇಕು. ಇಲ್ಲದೇ ಇದ್ರೆ ಆ ಆಶೋತ್ತರಗಳಿಗೆ ನಾವು ಮೋಸ ಮಾಡ್ದಂಗೆ ಆಗತ್ತೆ ಅಂತ ನಮ್ಮೆಲ್ಲರೂ ಅರ್ಥದ್ದು. ಅವೆರಡಕ್ಕೂ ಕೂಡ ಪ್ರಾಮುಖ್ಯತೆ ಕೊಟ್ಟು ನಾವು ಮೊದಲನೇ ದಿವಸ ಮಂಡಿಸಲಿಲ್ಲ. ಆದರೆ ನಾವು ರಾಜ್ಯಕ್ಕೆ ಬಹಳ ಸ್ಪಷ್ಟವಾಗಿ ತಿಳಿಸಿದ್ವು, ಈ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು, ಇಡೀ ರಾಜ್ಯಕ್ಕೆ ಮುಜುಗರ ಆಗುತ್ತೆ. ನಿನ್ನೆ ಬೆಳಗ್ಗೆ ಮಹದೇವ ಪ್ರಸಾದ್ಗೆ ಸಮನ್ಸ್ ಇಶ್ಯೂ ಆಗಿದೆ. ಪದೇ ಪದೇ ಹಿರೇಮಠ ಅವರು ಮಾತಾಡ್ತಾ ಇದ್ದಾರೆ. ಕಮರುಲ್ ಇಸ್ಲಾಂದು ಲೋಕಾಯುಕ್ತ ಕೋರ್ಟ್ಗೆ ಇವತ್ತು ರೆಫರ್ ಆಗಿದೆ. ಇಂಥವ್ರನ್ನ ನಾವು ಸತ್ಯಾಸತ್ಯತೆಗಿಂತ ಈ ರೀತಿ ಅಪಾದನೆಗಳು ಎದುರಿಸ್ತಾ ಇರೋರು ಈಗ ಈಗ ತಾನೇ ಕೇಳಿ 3,500 ಕೋಟಿ ರೈಸ್ ಮಾಡಬೇಕಾಯ್ತು. ಈಗ ರೈಸ್ ಮಾಡಿದ್ವು. ಯು ಟರ್ನ್ ತಗೊಳ್ತಾ ಇದ್ದಾರೆ ಬಿಜೆಪಿನವರು. ಅಷ್ಟೇ ಇರೋದೇನು ಗೊತ್ತಾ, ನಾವು ರೈಸ್ ಮಾಡ್ದಾಗ್ಲೇನೆ ಇದನ್ನ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು ಒಪ್ಪಿಗೆ ತಗೋಬೇಕು ಅಂತ ಹೊರಡ್ರಲ್ಲ ಆಡಳಿತ ಪಕ್ಷದವರು, ಅವ್ರಿಗೆ ಯಾವ ಪ್ರಿಯಾರಿಟಿ ಇದೆ ಪ್ರಶ್ನೆ. ಅಲ್ಲ, ಶಿವಮೂರ್ತಿ ನಾಯಕ್ ಅವರು ಬಹುಶಃ ರಾಹುಲ್ ಗಾಂಧಿಯಿಂದ ಶಿವಮೂರ್ತಿ ನಾಯಕ್ ಅವರು ಎಲ್ಲರೂ ಈಗ ಬಿಜೆಪಿ ಕಡೆ ಹೇಳ್ತಿರ್ತಾರೆ ಅಂದ್ರೆ ಯೂ ಟರ್ನ್ ಅಂತೇಳಿ ಪೂರಕ ಅಂದಾಜಿನ ಚರ್ಚೆ ಆಗ್ಬೇಕು ಅಂತ ನೀವೇ ಹೇಳ್ತೀರಿ, ನೀವೇ ಧರಣಿ ಮಾಡ್ತೀರಿ ಅನ್ನೋದು ಅವ್ರ ಪ್ರಶ್ನೆ. ಪ್ರಶ್ನೆ ಇರೋದು ಪೂರಕ ಅವರು ಸ್ಪಷ್ಟವಾದ ಯಾವ್ದಾರ ಒಂದು ನಿಲುವು ಹೇಳಿ, ರೈತರ ಬಗ್ಗೆ ಒಂದು ನಿಲುವು ಹೇಳಬೇಕು. ಅಲ್ಲ, ಅದು ಬೇಡ, ಅದೆಲ್ಲ ವಿಷಯಾಂತರ ಆಗೋದು ಬೇಡ. ಮುಖ್ಯವಾಗಿರೋ ಪೂರಕ ಅಂದಾಜು ಬಗ್ಗೆ ಎಕ್ಸಾಕ್ಟ್ಲಿ ಚರ್ಚೆಯಿಂದ ಚರ್ಚೆ ಆಗಬೇಕು ಅಂತ ಆಗ್ರಹ ಮಾಡಿದವ್ರು ನಾವು. ಆದ್ರೆ ಅದಕ್ಕೆ ವಾತಾವರಣ ಸ್ವಲ್ಪ ಸೂಕ್ತವಾಗಿರ್ಬೇಕು. ಗೊತ್ತಲ್ಲ, ನಾವೊಂದು ಇಶ್ಯೂ ಇಟ್ಟಾಗ ಅದಕ್ಕೆ ಸಮಾಧಾನ ಮಾಡಿ ಕರೀದೇನೆ, ಒಂದ್ಸಲ ಮಾತಾಡ್ದೇನೆ ನೀವು ಮಾಡ್ತಾ ಇರಿ, ನಮ್ಗೆ ಇದೇ ಅವಕಾಶ. ಇನ್ಫ್ಯಾಕ್ಟ್ ನನ್ಗನ್ಸುತ್ತೆ ನಮ್ಮ ಈ ಪ್ರತಿಭಟನೆ ಇಟ್ ಬಿಕೇಮ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಫಾರ್ ದಿ ರೂಲಿಂಗ್ ಪಾರ್ಟಿ. ಎರಡರಲ್ಲಿ ಪ್ರಯಾರಿಟಿ ಯಾವುದು ಅನ್ನೋ ಪ್ರಶ್ನೆ. ಪ್ರಯಾರಿಟಿ ಯಾವುದು ಸುರೇಶ್ ಕುಮಾರ್ ಅವರು? ನೀವು ಹೇಳಬೇಕು, ನೀವು ಪ್ರಯಾರಿಟಿ ಮಾತಾಡುವ ಪ್ರಯಾರಿಟಿ ಯಾವುದು? ಸುವರ್ಣ ಮುತ್ತಿಗೆ ಆಗ್ತೀವಿ ಅಂತ ಹೇಳಿದವರೆ ತಾವು. ಹೇಗಾಗುತ್ತೆ ಅಂದ್ರೆ, ನಾನು ನಿನ್ನೆ ಸ್ಪೀಕರ್ ಅವರು ಹಿಂದೆ ಪ್ರೆಸಿಡೆಂಟ್ ಇದೆಯಾ ಈ ಥರದ್ದು ನೋಡಿ ತರಿಸಿದಾಗ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ನವರು ಹೀಗೆಲ್ಲ ಧರಣಿ ಮಾಡಿ ಕಳಂಕಿತರು, ಭ್ರಷ್ಟಾಚಾರ ಅದು ಗಲಾಟೆ ಆಗಿ ಅವತ್ತೆಲ್ಲ ಬಾವಿಗೆ ಬಿದ್ದು ಮತ್ತೆಲ್ಲ ಕಲಾಪವಾಗಿ ಆ ಗದ್ದಲದಲ್ಲಿ ಅನೇಕ ವಿಧೇಯಕಗಳು ಎಲ್ಲವೂ ಕೂಡ ಅನುಮೋದನೆ ಆಗಿರೋ, ಅದನ್ನು ಅವಾಗ ಇವರು ಸಂಸದೀಯ ಸಚಿವರಾಗಿದ್ದರು. TB ಜಯಚಂದ್ರ ರೋಲ್ ಇವರು ಮಾಡ್ತಾ ಇದ್ರು. ಎಲ್ಲ ಆಗಿರೋದನ್ನ ಕಡತ ತರಿಸಿ ನಮಗೆಲ್ಲ ಹೇಳಿ ನೋಡಿ, ಅವಾಗಲೂ ಹೀಗೆ ಆಗಿದೆ, ಏನೋ ಒಂದು ರೋಲಿಂಗ್ ಕೊಟ್ಟಿದ್ದೀವಿ. 94ರಿಂದ 99ವರೆಗೂ ಅದೇ ಆಗಿದೆ. ಆದ್ರೆ ಒಂದು ನಾವೆಲ್ಲ ಹೇಳಿ ಅದಕ್ಕೆ ಎಲ್ಲಾ ಸರ್ಕಾರದ ಅವಧಿಯಲ್ಲಿ ಆಗಿದ್ದು ಅದೇ ಅಂತ. ಅದಕ್ಕೆ ಒಂದಿನ ಹೆರಾಲ್ಡ್ ವಿಲ್ಸನ್ನು ಲೇಬರ್ ಪಾರ್ಟಿ ಲೀಡರು, ಭಾಳ ಅಗ್ರೆಸಿವ್ ಆಗಿ ಮಾತು, ಒಳ್ಳೆ ಜನಕ್ಕೆ ಮೋಡಿ ಮಾಡುವಂಥ ಶೈಲಿ ಎಲ್ಲ ಇತ್ತು. ಅವರು ಲೇಬರ್ ಪಾರ್ಟಿ ಬಡವರ ಪರ ಅಂತ ಹೇಳಿ ಅವರು ಪ್ರಚಾರ ಮಾಡಿಕೊಂಡು, ಎಡ್ವರ್ಡ್ ಹೀತು ಕನ್ಸರ್ವೇಟಿವ್ ಪಾರ್ಟಿ, ಅವರು ಸಾಮಾನ್ಯ ಕನ್ಸರ್ವೇಟಿವ್ ಪಾರ್ಟಿ ಬಡವರ ವಿರೋಧಿ ಪಕ್ಷ ಅನ್ನೋ ಥರ. ಅವಾಗ ಹೆರಾಲ್ಡ್ ವಿಲ್ಸನ್ ಗೆದ್ದು ಪ್ರಧಾನಿ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಹೆರಾಲ್ಡ್ ವಿಲ್ಸನ್ ಅಧ್ಯಕ್ಷ ಆಗ್ಬಿಡ್ತಾರೆ. ಎಡ್ವರ್ಡ್ ಹೀತು ಸ್ವಲ್ಪ ಮೆತ್ತೆ, ಅಷ್ಟು ಜೋರು ಮಾತುಗಾರಲ್ಲ, ವಿರೋಧ ಪಕ್ಷದ ನಾಯಕ ಆಗ್ಬಿಡ್ತಾನೆ. ಆದರೆ ತಮಾಷೆ ಏನಾಯ್ತಂತೆ ಅಂದರೆ, ಈ ಹೊಸ ಹೆರಾಲ್ಡ್ ವಿಲ್ಸನ್ ಭಾಳ ಗೆದ್ದು ಬಡವರ ಪಕ್ಷ ಅಂತ ಬಂದ ಮೇಲೆ ಅಧಿಕಾರಕ್ಕೆ ಬಂದು ಈ ಕಡೆ ಎಡ್ವರ್ಡ್ ಹೀತ್ ವಿರೋಧ ಪಕ್ಷಕ್ಕೆ ಬಂದ ಮೇಲೆ ಒಂದು ವರ್ಷ ಆಗೋ ಅಷ್ಟೊತ್ತಿಗೆ ಹೆರಾಲ್ಡ್ ವಿಲ್ಸನ್ನು ಶ್ರೀಮಂತರ ಪರ ನಿರ್ಣಯಗಳು ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಈ ಎಡ್ವರ್ಡ್ ಹೀತು ಬಡವರ ಪರ ಮಾತಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಅವಾಗ BBC ಟೆಲಿವಿಷನ್ ಒಂದು ಜೋಕ್ ಮಾಡ್ತಂತೆ. ಏನು ಅಂತಂದರೆ,
ಎಡ್ವರ್ಡ್ ಹೀತ್ ಬಾಯ್ ಬಿಡ್ತಾ ಇದ್ದಾನೆ, ಬಾಯ್ ಹೀಗೆ ಅಂತ ಇದೆ. ಬರ್ತಾ ಇರೋ ಮಾತೆಲ್ಲ ಹೆರಾಲ್ಡ್ ವಿಲ್ಸನ್ ಮಾತುಗಳಂತೆ. ಹೆರಾಲ್ಡ್ ವಿಲ್ಸನ್ ಬಾಯ್ ಪಟಪಟ ಅಂತಿದೆ, ಬರ್ತಾ ಇರೋ ಮಾತೆಲ್ಲ ಎಡ್ವರ್ಡ್ ಹೀತ್ ಅಂತೆ. ಇದಕ್ಕೆ ಜನತಂತ್ರದ ಟಕ್ಕಾ ಟಿಕ್ಕಿ ಅಂತ ಅನಂತಮೂರ್ತಿ ಒಂದ್ ಕಡೆ ಹೇಳ್ತಾರೆ. ನನಗನ್ನಿಸ್ತಿದೆ ನಿನ್ನೆ ಬಿಜೆಪಿ ಕಾಂಗ್ರೆಸ್ ನೋಡಿದ್ರೆ ಜನತಂತ್ರದ ಟಕ್ಕಾ ಟಿಕ್ಕಿ ಅನ್ಸುತ್ತೆ. ಜನತಂತ್ರದ ಟಕ್ಕಾ ಟಿಕ್ಕಿ ಈಗ ಎಲ್ಲಾ ಕಾಲದಲ್ಲೂ ಆಗಿದ್ದು. ಶಿವಮೂರ್ತಿ ಅವರೇ, ಈ ಜನತಂತ್ರದ ಟಕ್ಕಾ ಟಿಕ್ಕಿಯಲ್ಲಿ ಅಲ್ಲ ಸುರೇಶ್ ಕುಮಾರ್ ಅವರೇ, ಈ ಜನತಂತ್ರದ ಟಕ್ಕಾ ಟಿಕ್ಕಿ ಬ್ರೇಕ್ ತೆಗೆದುಕೊಳ್ಳುವಂತ ಸಮಯ ಆಗಿದೆ. ಬ್ರೇಕ್ ತೆಗೆದುಕೊಳ್ಳುವಂತ ಸಮಯ ಆಗಿದೆ. ಜನತಂತ್ರದ ಟಕ್ಕಾ ಟಿಕ್ಕಿಯ ಹಾದಿಯಲ್ಲಿ ಚರ್ಚೆ ಸಾಗ್ತಾ ಇದೆ. ಆದ್ರೆ ಈ ಟಕ್ಕಾ ಟಿಕ್ಕಿಯಲ್ಲಿ ಕಕ್ಕಾ ಬಿಕ್ಕಿ ಆಗ್ತಿರೋದು ನಾವು ಜನಸಾಮಾನ್ಯರು. ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ ಒಂದು ಬ್ರೇಕ್ ನಂತರ. ಕಾನೂನು ಸಚಿವರು